ಹಾಯ್ ಫ್ರೆಂಡ್ಸ್, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 22ನೇ ತಾರೀಕಿಗೆ ನಡೆಸಲಾಗುವುದು. ನಿಮಗೆ ಗೊತ್ತಿದೆ, 18ನೇ ತಾರೀಕಿಗೆ ಅವರು ಕೇವಲ 4 ದಿನ 18, 19, 20, 21 ಕೇವಲ 4 ದಿನ ಅಷ್ಟೇ ಅವರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ತುಂಬ ಅಭ್ಯರ್ಥಿಗಳ ಸೇಮ್ ಚೀಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಕೂಡ ಅಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡಿದರು. ತುಂಬ ಕ್ಯಾಂಡಿಡೇಟ್ಸ್ ಅವರ ಒಂದು ಹಾಲ್ ಟಿಕೆಟ್ ಬರದೇ ಇದ್ದ ಕಾರಣ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ ಆಗಿಲ್ಲ. ಸೇಮ್ ಥಿಂಗ್ ಈಗ ಇಲ್ಲಿ ಕೂಡ ತುಂಬ ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ದಾರೆ, ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಅವರಿಗೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ. ಯಾಕೆ ಕೆಇದವರು ಒಂದು ಸರಿಯಾಗಿ ಇದರ ಬಗ್ಗೆ ಅವರು ಏನು ಸೊಲ್ಯೂಷನ್ ಕೂಡ ಸರಿಯಾಗಿ ನೀಡುತ್ತಿಲ್ಲ. ಅವರು 15 ಡೇಸ್ ಅಥವಾ ಅಟ್ಲೀಸ್ಟ್ 10 ಡೇಸ್ ಬಿಫೋರ್ ಆದರೂ ಅವರು ಲಿಂಕನ್ನು ಬಿಡಬೇಕು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು. ಯಾಕಂದರೆ ನೋಡಿ, ಕೇವಲ 3-4 ದಿನದ ಮೊದಲಷ್ಟೇ ಅವರು ಲಿಂಕ್ ಬಿಡುಗಡೆ ಮಾಡಿ 18ನೇ ತಾರೀಕಿಗೆ ಬಿಡುಗಡೆ ಮಾಡಿದ್ದಾರೆ. 22ನೇ ತಾರೀಕಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನಡೆಸುತ್ತಾರೆ. ತುಂಬ ಅಭ್ಯರ್ಥಿಗಳಿಗೆ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಇದ್ದ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಳ್ಳಲು ಕೂಡ ಅವರಿಗೆ ಅವಕಾಶ ಇರುವುದಿಲ್ಲ. VAO ಮತ್ತು CADAR ಇನ್ನುಳಿದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಿದ್ದೀರಿ, ಭೂಮಾಪಕರು, ಅದೇ ರೀತಿ ಒಂದು ಟೀಚರ್ ಜಾಬಿಗೆ ಎಲ್ಲರಿಗೂ ಕೂಡ 5 ಬೇರೆ ಬೇರೆ ನೇಮಕಾತಿಗೆ ಅವರು ಒಂದೇ ಸಲ ಈ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನಡೆಸುತ್ತಾ ಇದ್ದಾರೆ. ಸೊ ಅವರು ಸರಿಯಾಗಿ ಒಂದು ಲಿಂಕ್ ಪ್ರೊವೈಡ್ ಮಾಡಿಲ್ಲ ಬೇಗನೆ. ಅದೇ ರೀತಿ ಲಿಂಕ್ ಪ್ರೊವೈಡ್ ಕೂಡ ತುಂಬ ಲೇಟ್, 3-4 ಡೇಸ್ ಬಿಫೋರ್ ಅಷ್ಟೇ ಅವರು ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಕೆಇದವರು ಕೂಡ ಇದನ್ನು ಗಮನ ಹರಿಸಬೇಕು. ನೋಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಈ ರೀತಿಯಾಗಿ ಕೆಇದವರು ಲಿಂಕ್ ಬಿಟ್ಟಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅದರ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಸಂಖ್ಯೆ ನೀವು ಸರಿಯಾಗಿ ಹಾಕಿ ಫ್ರೆಂಡ್ಸ್. ಅದೇ ರೀತಿ ಅಭ್ಯರ್ಥಿಯ ಹೆಸರು ಕೂಡ ನಿಮ್ಮ ಯಾವುದು ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ನೀವು ನೇಮ್ ಹಾಕಿದ್ದೀರಿ ಅದನ್ನು ನೀವು ಹಾಕಿ ಓನ್ಲಿ 4 ಲೆಟರ್ಸ್ ಅಷ್ಟೇ ಹಾಕಿ, ಕ್ಯಾಪಿಟಲ್ ಕ್ಯಾಪ್ಚಾ ಹಾಕಿ ನೀವು ಸಬ್ಮಿಟ್ ಮಾಡಿ. ನೋಡಿ, 22ನೇ ತಾರೀಕಿಗೆ ನಡೆಸಲಾಗುವುದು. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ನಿಮ್ಮ ಒಂದು ಅಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಆದಾಗ ನಿಮಗೆ ಅಲ್ಲಿ ಯಾವ ಒಂದು ಸೆಂಟರಿಗೆ ನೀವು ಎಕ್ಸಾಮ್ ಬರೆಯಬೇಕಂತ ನಿಮಗೆ ಅಲ್ಲಿ ಶೋ ಆಗುತ್ತದೆ. ತುಂಬ ಜನರ ಈಗ ಒಂದು ಮಿಸ್ ಮ್ಯಾಚ್, ಅದೇ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ. ಅಂಥವರು ಏನು ಮಾಡಬೇಕಂತ ಹೇಳಿದರೆ, ನೀವು ಕೆಇದವರಿಗೆ ಕಾಂಟ್ಯಾಕ್ಟ್ ಮಾಡಿ. ಕೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ID ಕೂಡ ನಾನು ನೀಡುತ್ತೇನೆ. ನೋಡಿ ಫ್ರೆಂಡ್ಸ್, ಇದು ಕೆಇದವರ ಒಂದು ಅಡ್ರೆಸ್ ಆಗಿದೆ, ವಿಳಾಸ ಆಗಿದೆ. ಸಂಪಿಗೆ ರಸ್ತೆ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಹತ್ತಿರದಲ್ಲೇ ಇದ್ದವರು ಬೆಂಗಳೂರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು, ಯಾರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಬಟ್ ದೂರ ಇದ್ದವರು ಬೆಂಗಳೂರಿಗೆ ಹೋಗಿ ಕಚೇರಿಗೆ ಭೇಟಿ ನೀಡುವುದು ತುಂಬ ಕಷ್ಟ. ಸೊ ಅದರ ಸಲುವಾಗಿ ಇಲ್ಲಿ ಇನ್ನೊಂದು ದೂರವಾಣಿ ಸಂಖ್ಯೆ ಕೂಡ ನೀಡಿದ್ದಾರೆ. ನೀವು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ. ಆಫೀಸ್ ದಿನಗಳಲ್ಲಿ ಅಂದರೆ 10:30ಯಿಂದ ಅದು 5:30ವರೆಗೆ ನೀವು ಕಾಲ್ ಮಾಡಬಹುದು. ಫ್ಯಾಕ್ಸ್ ಕೂಡ ನೀವು ಮಾಡಬಹುದು, ಫ್ಯಾಕ್ಸ್ ನಂಬರ್ ಕೂಡ ನೀಡಿದ್ದಾರೆ. ಅದೇ ರೀತಿ ಇಮೇಲ್ ಕೂಡ ಹಾಕಬಹುದು ಫ್ರೆಂಡ್ಸ್. ನೋಡಿ, ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ನೀವು ಇದನ್ನೆಲ್ಲ ಇಮೇಲ್ ಕೂಡ ಮಾಡಿ, ಫೋನ್ ಕೂಡ ಮಾಡಿ ಅವರಿಗೆ ನಿಮ್ಮ ಒಂದು ಪ್ರಾಬ್ಲಮ್ಸನ್ನು ನೀವು ಅವರಿಗೆ ಶೇರ್ ಮಾಡಿ. ನಾನು ಕೂಡ ಅವರಿಗೆ ಟ್ರೈ ಮಾಡುತ್ತೇನೆ ಮೇಲ್ ಹಾಕಲು. ಈ ಥರ ಕ್ಯಾಂಡಿಡೇಟ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಎವ್ರಿ ಟೈಮ್ ನೀವು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಗೆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಇದ್ದ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅವರಿಗೆ ಅವಕಾಶ ಆಗುವುದಿಲ್ಲ ಅಂತ ಫ್ರೆಂಡ್ಸ್. ನೀವು ದೂರವಾಣಿ ಸಂಖ್ಯೆಗೆ ಮತ್ತು ಇಮೇಲ್ ಈಗಿನಿಂದಲೇ ಹಾಕಿ. ಅದೇ ರೀತಿ ಫ್ರೆಂಡ್ಸ್, ತುಂಬ ಜನರು ನೀವು ಆಲ್ರೆಡಿ ಎಕ್ಸಾಮನ್ನು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಆಲ್ರೆಡಿ ನೀವು ಎಕ್ಸಾಮನ್ನು ಬರೆದಿದ್ದೀರಿ.
ನಿಮ್ಮ ಹತ್ತಿರ ಒಂದು ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಮಾಡಿಕೊಂಡಿಲ್ಲ. ಸೊ ಯಾವ ರೀತಿ ನೀವು ಆ ಒಂದು ಕೆ ಇಯಿಂದ ತುಂಬ ಜನರು ಕೆ ಇಯಿಂದ ಎಕ್ಸಾಮ್ ಬರೆದಿದ್ದಾರೆ, ತುಂಬ ಜನರು ಕೆ ಪಿ ಎಸ್ ಸಿಯಿಂದ. ಈಗ ನಾನು ಮೊದಲನೇದಾಗಿ ಅವರು ಕೆ ಇದವರು ಸಪ್ರೇಟಾಗಿ ಯಾವುದೇ ಒಂದು ಲಿಂಕನ್ನು ಬಿಟ್ಟಿಲ್ಲ ನಿಮ್ಮ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಸಲುವಾಗಿ. ಸೊ ಯಾರು ಹಿಂದೆ ಆಲ್ರೆಡಿ ಎಕ್ಸಾಮ್ ಬರೆದಿದ್ದೀರಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ, ನೀವು ಇಲ್ಲಿ ನೇಮಕಾತಿ ಇದರ ಮೇಲೆ ನೀವು ಹೋದಾಗ ಇಲ್ಲಿ 2024ನಲ್ಲಿ ಗ್ರಾಮಾಡಳಿತ ಅಧಿಕಾರಿ ಈ ಒಂದು ಎಕ್ಸಾಮಿಗೆ ಹೋಗುವ ಮೊದಲು ನೀವು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದಿದ್ದೀರಿ. ಸೊ ಇಲ್ಲಿ ನೀವು ನೋಡಿ ಕನ್ನಡ ಕಡ್ಡಾಯ ಪರೀಕ್ಷಾ ಫಲಿತಾಂಶದ ಲಿಂಕ್ ಅಂತ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ವೆಬ್ಸೈಟ್ ಸ್ವಲ್ಪ ಸ್ಲೋ ಇದೆ. ಸೊ ನಿಮಗೆ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ನೋಡಿ. ಕಂಪಲ್ಸರಿ ಕನ್ನಡ ಪ್ರೊವಿಷನಲ್ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಸಬ್ಮಿಟ್ ಹಾಕಿದಾಗ ನಿಮಗೆ ಅಲ್ಲಿ ಒಂದು ರಿಸಲ್ಟ್ ಶೋ ಆಗುತ್ತದೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದು ಕೆ ಇದವರದು. ಅದೇ ರೀತಿ ಕೆ ಪಿ ಎಸ್ ಸಿಯಲ್ಲಿ ಕೂಡ ನೀವು ಪ್ರೀವಿಯಸ್ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ರೀತಿ ಫ್ರೆಂಡ್ಸ್ ನೀವು ನೋಡಿ ಹೌ ಟು ಚೆಕ್ ಓಲ್ಡ್ ಕೆ ಇ ಕನ್ನಡ ಕಡ್ಡಾಯ ಕಂಪಲ್ಸರಿ ಎಕ್ಸಾಮ್ ಅಂತ ಇದ್ದಾಗ ನೀವು ಇಲ್ಲಿ ನೋಡಬಹುದು ಕನ್ನಡ ಕಡ್ಡಾಯ ಕಂಪಲ್ಸರಿ ಎಕ್ಸಾಮ್ ಕ್ವಶನ್ ಪೇಪರ್ ಆರ್ ರಿಸಲ್ಟ್. ಗೋ ಟು ದ ಅಫಿಷಿಯಲ್ ಕೆ ವೆಬ್ಸೈಟ್ ಎಟ್ ದ set online karnataka.gov.in. Note that requirement based Kannada language tests are also managed by the KPSC website depending on the specific department notification. So friends ನೋಡಿ ಕೆಲವಷ್ಟು ಕೆ ಇದ ಒಂದು ಎಕ್ಸಾಮ್ ಕೆ ಪಿ ಎಸ್ ಸಿ ಕೂಡ ಕಂಡಕ್ಟ್ ಮಾಡಿದ ಕಾರಣ ನಿಮ್ಮ ಒಂದು ಸರ್ಟಿಫಿಕೇಟನ್ನು ನೀವು ಕೆ ಪಿ ಎಸ್ ಸಿಯ ಒಂದು ವೆಬ್ಸೈಟಿಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಇದನ್ನು ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೆ ಪಿ ಎಸ್ ಸಿಯಿಂದ ನೀವು ಈ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಇದು ಕೆ ಪಿ ಎಸ್ ಸಿಯ ಒಂದು ವೆಬ್ಸೈಟ್ ಆಗಿದೆ. ಇಲ್ಲಿ ನೀವು ನೋಡಬಹುದು ಕೆಳಗಡೆ ಇಲ್ಲಿ ಇಲಾಖಾ ಪರೀಕ್ಷೆ ಪ್ರಮಾಣ ಪತ್ರ, ಕನ್ನಡ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಬಿಫೋರ್ 2024 2024ರ ಮೊದಲು, ಆಮೇಲೆ ಇಲ್ಲಿ ಆಫ್ಟರ್ 2024ರ ನಂತರ ನೀವು ಎಕ್ಸಾಮ್ ಬರೆದರೆ ಇದರ ಮೇಲೆ ಕ್ಲಿಕ್ ಮಾಡುವುದು. ಕೆಳಗಡೆ ಅಥವಾ ಮೇಲುಗಡೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡಬಹುದು ಅಪ್ಲಿಕೆಂಟ್ ನೀವು ಮೊದಲು ಲಾಗಿನ್ ಆಗಬೇಕು. ನೋಡಿ, ಎನ್ರೋಲ್ಮೆಂಟ್ ನಂಬರ್, ಮೊಬೈಲ್ ಸಂಖ್ಯೆ ಅಥವಾ ಯಾವುದಾದರೂ ಒಂದರ ಮೇಲೆ ಹೋಗಿ ನೀವು ಲಾಗಿನ್ ಹಾಕಿ, ಸೈನ್ ಇನ್ ಹಾಕಿ. ಆಮೇಲೆ ನನ್ನ ಹತ್ತಿರ ನಾನು ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಹಾಕಿಲ್ಲ. ಸೊ ನಾನು ಲಾಗಿನ್ ಆಗಲು ಆಗುವುದಿಲ್ಲ. ಸೊ ನೀವು ಯಾರು ಆಲ್ರೆಡಿ ಲಾಗಿನ್ ಆಗಿದ್ದೀರಿ, ನೀವು ಎಕ್ಸಾಮ್ ಬರೆದಿದ್ದೀರಿ, ನೀವು ಇಲ್ಲಿ ಲಾಗಿನ್ ಆಗಿ ಕ್ಯಾಪ್ಚಾ ಹಾಕಿ ನ್ಯೂ ಅಪ್ಲಿಕೆಂಟ್ ಆದರೆ ನೀವು ಇಲ್ಲಿ ನ್ಯೂ ಅಪ್ಲಿಕೆಂಟ್ ಇದರ ಮೇಲೆ ಹಾಕಿ ನೀವು ಲಾಗಿನ್ ಆಗಿ ನಿಮ್ಮ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ, ನೀವು ತುಂಬ ಜನರು ಕೆ ಇದಲ್ಲಿ ಎಕ್ಸಾಮ್ ಬರೆದರೂ ಕೂಡ ಆ ಎಕ್ಸಾಮನ್ನು ಕೆ ಪಿ ಎಸ್ ಸಿದವರು ಕಂಡಕ್ಟ್ ಮಾಡಿದ ಸಲುವಾಗಿ ನಿಮಗೆ ಕೆ ಇದಲ್ಲಿ ಅಲ್ಲ, ಇಲ್ಲಿ ಕೆ ಪಿ ಎಸ್ ಸಿಯಿಂದ ನೀವು ಆ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ತುಂಬ ಜನರು ಕೆ ಇದಲ್ಲಿ ಟ್ರೈ ಮಾಡುತ್ತಾರೆ, ಬಟ್ ಅಲ್ಲಿ ಡೌನ್ಲೋಡ್ ಆಗುವುದಿಲ್ಲ. ಸೊ ನೀವು ಕೆ ಪಿ ಎಸ್ ಸಿಯಲ್ಲಿ ಈ ರೀತಿಯಾಗಿ ಲಾಗಿನ್ ಆಗಿ ನೀವು ಆಮೇಲೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.